ಮಾವಿನ ಹಣ್ಣಿನ ಬೆಲೆ ಪ್ರತಿ ಕೆಜಿಗೆ ಅಬ್ಬಬ್ಬ ಅಂದ್ರೆ 400ರಿಂದ ಹಿಡಿದು 500 ರೂಪಾಯಿ ಆಗಿರಬಹುದು. ಇತ್ತೀಚೆಗೆ ಅಫ್ಘಾನಿಸ್ತಾನ ಮೂಲದ ನೂರ್ ಜಹಾನ್ ತಳಿ 2.5 ಕೆಜಿ ತೂಕದ ಒಂದು ಮಾವಿನ ಹಣ್ಣಿನ ಬೆಲೆ 1200 ರೂಪಾಯಿ ಎಂದು ಸುದ್ದಿಯಾಗಿತ್ತು. ಈ ಹಣ್ಣಿಗಿಂತಲೂ ದುಬಾರಿ ಮತ್ತೊಂದು ಮಾವು ಬರ್ಲಿಕ್ಕಿಲ್ಲ ಎಂದು ನೀವು ಅಂದುಕೊಂಡಿದ್ದರೆ ನಿಮ್ಮ ಅನಿಸಿಕೆ ತಪ್ಪು. ಆದ್ರೆ ಇಲ್ಲೊಂದು ಮಾವಿನ ಹಣ್ಣಿನ ಬೆಲೆ ಪ್ರತಿ ಕೆಜಿಗೆ 2.5 ಲಕ್ಷ ರೂಪಾಯಿ ಎಂದರೆ ನೀವು ಅಚ್ಚರಿ ಪಡಬೇಕಾಗಿಲ್ಲ. ಇದು ಸತ್ಯ. ಜಗತ್ತಿನ ಅತ್ಯಂತ ವಿರಳ ದುಬಾರಿ ತಳಿ ಎನಿಸಿಕೊಂಡಿರುವ ಈ ಮಾವಿನ ಹಣ್ಣು ಯಾವುದು, ಎಲ್ಲಿದೆ, ಅದರ ರುಚಿ ಹೇಗಿರುತ್ತೆ, ಅದನ್ನು ಎಲ್ಲಿ ಬೆಳೆಯುತ್ತಾರೆ ಎನ್ನುವ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ದುಬಾರಿ ತಳಿ ಎನಿಸಿಕೊಂಡಿರುವ ಜಪಾನಿನ ಮಿಯಾಜಾಕಿ ಎಂಬ ಮಾವಿನ ತಳಿಯ ಬೆಲೆ ಬರೋಬ್ಬರಿ 2.5 ಲಕ್ಷ. ಇದು ವಿಶ್ವದ ಅತಿ ದುಬಾರಿಯ ಮಾವಿನ ಹಣ್ಣು ಎಂದು ಹೆಸರುವಾಸಿಯಾಗಿದೆ. ಮಧ್ಯಪ್ರದೇಶದ ಜಬಲ್ಪುರದ ದಂಪತಿ ಬೆಳೆದ ಈ ಮಾವಿನ ತೋಟದಲ್ಲಿ ರಕ್ಷಣೆಗಾಗಿ 4 ಭದ್ರತಾ ಸಿಬ್ಬಂದಿ ಹಾಗೂ 6 ಶ್ವಾನಗಳ ಪಡೆಯನ್ನ ನೇಮಿಸಿದ್ದಾರೆ. ಇತ್ತೀಚೆಗೆ ಈ ತಳಿಯ ಮಾವಿನ ಹಣ್ಣಿನ ಬಗ್ಗೆ ದೊಡ್ಡ ಸುದ್ದಿಯಾಗಿತ್ತು. ಇದೇ ಕಾರಣ ಹಲವಾರು ಕಳ್ಳರು ಈ ಮಾವಿನ ತೋಟವನ್ನ ಕದಿಯಲು ಪ್ರಾರಂಭಿಸಿದ್ದಾರೆ. ಮಧ್ಯಪ್ರದೇಶದ ಜಬಲ್ಪುರ ಗ್ರಾಮದ ರಾಣಿ ಮತ್ತು ಸಂಕಲ್ಪ್ ಕುಮಾರ್ ದಂಪತಿ ಚೆನ್ನೈಗೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ವ್ಯಕ್ತಿಯೊಬ್ಬರು 2 ಮಾವಿನ ಸಸಿಗಳನ್ನ ನೀಡುತ್ತಾರೆ. ಇದನ್ನು ತೋಟದಲ್ಲಿ ತಂದಿದ್ದ ದಂಪತಿಗಳು ಸಾಮಾನ್ಯ ಮಾವಿನ ಮರ ಜೊತೆಗೆ ಬೆಳೆಸಿದ್ದರು. ಆದರೆ ಬೆಳೆದ ನಂತರ ಅದರಲ್ಲಿ ಬಂದ ಫಸಲು ದಂಪತಿಗಳಲ್ಲಿ ಆಶ್ಚರ್ಯ ಹುಟ್ಟಿಸಿತ್ತು. ಗಿಡ ಹಣ್ಣು ಬಿಡಲು ಪ್ರಾರಂಭಿಸಿದಾಗ ಅದರ ಬಣ್ಣ ನೋಡಿ ದಂಪತಿಗಳು ಆಶ್ಚರ್ಯಗೊಂಡಿದ್ದರು. ಸಾಮಾನ್ಯವಾಗಿ ಹಸಿರು ಹಳದಿ ಬಣ್ಣದಲ್ಲಿ ಮೂಡುವ ಮಾವಿನ ಕಾಯಿಗಳು ಈ ಮರದಲ್ಲಿ ಮಾತ್ರ ಕಡು ಕೆಂಪಗೆ ಹಾಗೂ ನೀರಳೆ ಬಣ್ಣದಲ್ಲಿ ಮೂಡಿದ್ದವು. ಮಾವಿನ ಹಣ್ಣುಗಳನ್ನ ನೋಡಿದ ದಂಪತಿಗಳು ಅಚ್ಚರಿ ಪಟ್ಟಿದ್ದರು. ಇದರ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಈ ಮಾವಿನ ತಳಿ ಹೆಸರು ಮಿಯಾಜಾಕಿ ಎಂದು ಗೊತ್ತಾಗುತ್ತದೆ. ವಿಶ್ವದಲ್ಲಿ ಅತಿ ದುಬಾರಿ ಎನಿಸಿರುವ ಮಿಯಾಜಾಕಿ ತಳಿಯ ಮಾವಿನ ಹಣ್ಣುಗಳು ಕಳೆದ ವರ್ಷ ಮಾರುಕಟ್ಟೆಯಲ್ಲಿ ಕೆಜಿಗೆ 2.5 ಲಕ್ಷ ರೂಪಾಯಿಗೆ ಮಾರಾಟವಾಗಿವೆ. ಈ ಕುರಿತು ಜಪಾನಿನ ಮಾಧ್ಯಮಗಳು ವರದಿ ಮಾಡಿವೆ. ಅಪರೂಪದ ಈ ಹಣ್ಣನ್ನ ಸೂರ್ಯನ ಮೊಟ್ಟೆ ಅಂದ್ರೆ ಎಗ್ ಆಫ್ ಸನ್ ಎಂದು ಕೂಡ ಕರೆಯಲಾಗುತ್ತದೆ. ಜಪಾನಿನ ಮಿಯಾಜಾಕಿ ಪ್ರಾಂತ್ಯದಲ್ಲಿ ಹೆಚ್ಚಾಗಿ ಈ ತಳಿಗಳನ್ನ ಬೆಳೆಸುವುದರಿಂದ ಈ ತಳಿಗೆ ಮಿಯಾಜಾಕಿ ಎಂದೇ ಹೆಸರು ಬಂದಿದೆ. ಕಳೆದ ವರ್ಷ ಕಳ್ಳರು ಈ ದಂಪತಿಯ ತೋಟಕ್ಕೆ ನುಗ್ಗಿ ಹಲವಾರು ಹಣ್ಣುಗಳನ್ನ ಕಳವು ಮಾಡಿದ್ದರು. ಹೀಗಾಗಿ ಈ ವರ್ಷ ಮಾವಿನ ಹಣ್ಣನ್ನು ಕಳ್ಳರಿಂದ ಕಾಪಾಡಲು 6 ನಾಯಿಗಳನ್ನ 4 ಕಾವಲುಗಾರನ್ನ ನಿಯೋಜಿಸಲಾಗಿದೆ ಮತ್ತು ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಫಸಲು ಬಿಡುವಂತೆ ತೋಟವನ್ನ ರಕ್ಷಿಸಿದ್ದಾರೆ. ಸ್ನೇಹಿತರೆ, ನೋಡಿದಿರಾ ಏನೆಲ್ಲ ಕಸುಬುಗಳನ್ನ ಮಾಡಬಹುದು, ಏನೆಲ್ಲ ಕೃಷಿಯನ್ನ ಮಾಡಬಹುದು ಎಂದು. ನಿಜಕ್ಕೂ ದಿನದಿಂದ ದಿನಕ್ಕೆ ನಮ್ಮ ಕೃಷಿಕರಲ್ಲಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡುವುದಕ್ಕೆ ಇಂತಹ ವಿಡಿಯೋಗಳು ನಮಗೆ ಸ್ಫೂರ್ತಿ ನೀಡುತ್ತವೆ. ನಿಮಗೇನಾದರೂ ಇಂತಹದೇ ಆಶ್ಚರ್ಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.